ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಟು ಮಸಾಲಾ ಚಾಯ್ ಮೀಡಿಯಾ. ನಾನು ನಿಮ್ಮ ಪ್ರತಾಪ್ ಮಾತಾಡ್ತಾ ಇದ್ದೀನಿ. ಸೊ ಇವತ್ತು ಒಂದು ಪ್ರಾಡಕ್ಟ್ ಅನ್ನ ರಿವ್ಯೂ ಮಾಡೋದಕ್ಕೆ ನಾನು ನಿಮ್ಮ ಮುಂದೆ ಬಂದಿದ್ದೀನಿ. ಆ ಪ್ರಾಡಕ್ಟ್ ಯಾವ್ದಪ್ಪ ಅಂತ ಅಂದ್ರೆ ನಥಿಂಗ್ ಅವರ ಏರ್ 2 ಅನ್ನೋ ಒಂದು ಇಯರ್ ಬಡ್ಸ್ ಜೊತೆಗೆ ಇವತ್ತು ನಾನು ಬಂದಿರುವಂತದ್ದು. ಈ ನಥಿಂಗ್ ಏರ್ 2 ಈ 7-8 ತಿಂಗಳು ಹಿಂದೆನೆ ಲಾಂಚ್ ಆಗಿತ್ತು. ಇದನ್ನ ತರಿಸಿದ ಉದ್ದೇಶ ಏನಪ್ಪಾ ಅಂದ್ರೆ, ಸೊ ಲಾಂಚ್ ಆಗಿರುವಂತಹ ಪ್ರೈಸ್ ರೇಂಜ್ ಗಿಂತ 4,000 ಕಡಿಮೆ ಮಾಡಿದ್ದಾರೆ. ಸೊ ಆಫರ್ ಅಲ್ಲಿ ನಡೀತಾ ಇದೆ. ಸೊ ಅದಕ್ಕೆ ಈ ಪ್ರಾಡಕ್ಟ್ ಅನ್ನ ನಿಮ್ಗೆ ತೋರ್ಸೋಣ, ಹೇಗಿದೆ ಮತ್ತೆ ವರ್ತಾ ನಾವ್ ಈ ಪ್ರೈಸ್ ರೇಂಜ್ ತಗೋಬಹುದಾ, ಸೊ ಏನ್ ಪ್ರೈಸ್ ರೇಂಜ್ ಇದೆ, ಎಷ್ಟು ಕಡಿಮೆ ಮಾಡಿದ್ದಾರೆ ಅಂತ ಹೇಳಿ ಸೊ ನಾನು ಇವತ್ತು ರಿವ್ಯೂ ಮಾಡೋದಕ್ಕೆ ಬಂದಿದ್ದೀನಿ. ತಡ ಮಾಡೋದ್ ಬೇಡ, ಬನ್ನಿ ಇದನ್ನ ಅನ್ಬಾಕ್ಸ್ ಮಾಡೋಣ. ನಿಮ್ಗೆ ಅವಾಗ್ಲೇ ಹೇಳಿರೋ ಹಾಗೆ ನಥಿಂಗ್ ಅವರು ಇದಕ್ಕೆ ಪೀಲ್ ಆಫ್ ಆಪ್ಷನ್ ಅನ್ನ ಕೊಟ್ಟಿರುವಂತದ್ದು. ಸೊ ಅನ್ಬಾಕ್ಸ್ ಮಾಡ್ಲಿಕ್ಕೆ ಈ ಪೀಲ್ ಆಫ್ ಆಪ್ಷನ್ ನಾರ್ಮಲಿ ಆಪಲ್ ಫೋನ್ಸ್ ಗಳು ಮತ್ತೆ ಇಯರ್ ಬಡ್ಸ್ ಗಳಿಗೆ ಮಾತ್ರ ಕೊಡ್ತಿದ್ರು. ಬಟ್ ಇವಾಗ ನಥಿಂಗ್ ಅವರು ಇದನ್ನ ತಗೊಂಡ್ ಬಂದಿದ್ದಾರೆ. ಅನ್ಬಾಕ್ಸ್ ಮಾಡ್ತಾನೆ ಒಂದೊಳ್ಳೆ ಫೀಲಿಂಗ್ ಕೊಡ್ತಿದೆ, ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಿದೆ. ಇದನ್ನ ಈ ಪ್ರೈಸ್ ರೇಂಜ್ ಗೆ ಕೊಟ್ಟು ತರಿಸಿರೋದಕ್ಕೂ ಒಂದು ಸಾರ್ಥಕ ಅನ್ನಿಸ್ತಾ ಇದೆ. ಬನ್ನಿ ಇದನ್ನ ಓಪನ್ ಮಾಡೋಣ. ಸೊ ಇದನ್ನ ಓಪನ್ ಮಾಡಿದ್ರೆ ನಮ್ಗೆ ಇಲ್ಲಿ ಫಸ್ಟ್ ಗೆನೆ ಯೂಸರ್ ಮ್ಯಾನ್ಯುಯಲ್ ನೋಡೋಕ್ ಸಿಗುತ್ತೆ. ಸೊ ಇದರಲ್ಲಿ ಯಾವ್ದು ರೀತಿ ಯೂಸ್ ಮಾಡಬೇಕು ಮತ್ತೆ ವಾರಂಟಿ ಕಾರ್ಡ್ ಅನ್ನು ಸಹ ಕೊಟ್ಟಿದ್ದಾರೆ. ಸೊ ಇದನ್ನ ಸೈಡ್ ಅಲ್ಲಿ ಇಟ್ಟು, ಸೊ ನೋಡಿ ಯಾವ ತರ ಯೂಸ್ ಮಾಡಬಹುದು, ಓಕೆ ಇದನ್ನ ಯಾವ ತರ ಯೂಸ್ ಮಾಡಬೇಕು ಅನ್ನೋದನ್ನ ಮತ್ತೆ ವಾರಂಟಿ ಕಾರ್ಡ್ ಅನ್ನ ಸಹ ಇದರಲ್ಲಿ ಕೊಟ್ಟಿರುವಂತದ್ದು. ಸೊ ಏನ್ ಕೊಟ್ಟಿದ್ದಾರೆ ಒಳಗಡೆ ಅಂತ ನೋಡೋದಾದ್ರೆ, ಸೊ ಈ ಸೈಡ್ ನಮ್ಗೆ ಎಕ್ಸ್ಟ್ರಾ ಏರ್ ಟಿಪ್ಸ್ ಅನ್ನ ಕೊಡ್ತಿರುವಂತದ್ದು. ಸ್ಮಾಲ್ ಸೈಜ್ ಇಂದ ಹಿಡಿದು ಲಾರ್ಜ್ ಸೈಜ್ ವರೆಗೂ ನಿಮ್ಮ ಕಿವಿ ಯಾವ ಸೈಜ್ ಅಲ್ಲಿ ಇದೆ ಸೊ ಅದ್ರ ತಕ್ಕನಂಗೆ ನೀವು ಇದನ್ನ ಅಡ್ಜಸ್ಟ್ ಮಾಡ್ಕೋಬಹುದು. ಸೊ ನೆಕ್ಸ್ಟ್ ಇದರಲ್ಲಿ ಟೈಪ್ ಸಿ ಟು ಟೈಪ್ ಸಿ ಚಾರ್ಜಿಂಗ್ ಕೇಬಲ್ ಅನ್ನ ಕೊಡ್ತಿರುವಂತದ್ದು. ಸೊ ಇದ್ರ ಕ್ವಾಲಿಟಿ ಅಂತೂ ಮಾತಾಡೋ ಹಾಗೆ ಇಲ್ಲ, ಸಖತ್ತಾಗಿದೆ ಕ್ವಾಲಿಟಿ ಮಾತ್ರ. ಸೊ ಈ ಪ್ರೈಸ್ ರೇಂಜಿಗೆ ಈ ತರ ಕ್ವಾಲಿಟಿ ಕೊಡ್ತಿರೋದು ತುಂಬಾನೇ ಚೆನ್ನಾಗಿದೆ. ಇದರಲ್ಲಿ ಟೈಪ್ ಸಿ ಟು ಟೈಪ್ ಸಿ ಚಾರ್ಜಿಂಗ್ ಕೇಬಲ್ ನಿಮಗೆ ಸಿಗ್ತಾ ಇರುವಂತದ್ದು. ಬಿಲ್ಡ್ ಕ್ವಾಲಿಟಿ ಮಾತ್ರ ಸಖತ್ತಾಗಿದೆ. ಒಳಗಡೆ ಕೇಸ್ ನ ನೀವು ನೋಡ್ತಾ ಇದ್ದೀರಾ. ಸೊ ನೋಡಿ ಯಾವ ರೇಂಜಿಗೆ ಬಿಲ್ಡ್ ಕ್ವಾಲಿಟಿಯನ್ನ ಕೊಟ್ಟಿರುವಂತದ್ದು. ಮೇಲ್ಗಡೆ ಫೈಬರ್ ಗ್ಲಾಸ್ ಅನ್ನ ಇದು ಹೊಂದಿರುವಂತದ್ದು. ಸೊ ಇದ್ರ ಪ್ರೈಸ್ ರೇಂಜಿಗೆ ಸಖತ್ತಾಗಿರುವಂತ ಒಂದು ಬಿಲ್ಡ್ ಕ್ವಾಲಿಟಿ. ಹೊರಗಡೆಯಿಂದಾನೆ ಹೆವಿ ಕ್ಲಾಸಿಕ್ ಆಗಿ ಕಾಣಿಸ್ತಿದೆ, ಹೆವಿ ಟ್ರಾನ್ಸ್ಪರೆಂಟ್ ಆಗಿ ಸಖತ್ತಾಗಿದೆ. ಇಯರ್ ಬಡ್ಸ್ ಬಂದು 4.5 ಗ್ರಾಮ್ ಇರುವಂತದ್ದು ಮತ್ತು ಇದರ ಕೇಸ್ ಬಂದು 5.91 ಗ್ರಾಮ್ ಇರುವಂತದ್ದು. ಸೊ ಒಂದು 50 ಗ್ರಾಮ್ ಬರುತ್ತೆ ಕೇಸು. ಮತ್ತೆ ಇದರ ತೂಕನ ನಾವು ಕೈಯಲ್ಲಿ ಇಟ್ಕೊಂಡು ಚೆಕ್ ಮಾಡಬಹುದು ಅಂತ ಆದ್ರೆ ಸೊ ತುಂಬಾನೇ ಲೈಟ್ ವೆಯ್ಟ್ ಅನ್ಸುತ್ತೆ. ಇದನ್ನ ನಾವು ಪೇರ್ ಮಾಡದೆ ನಾವು ಹಾಕೊಂಡ್ರು ಸಹ ನಮ್ಗೆ ಅದೊಂದು ಫೀಲ್ ಆಗುತ್ತೆ. ಅಷ್ಟು ನಾಯ್ಸ್ ಕ್ಯಾನ್ಸಲೇಷನ್ ಇದರಲ್ಲಿ ಇರುವಂತದ್ದು. ಇದರ ಬಿಲ್ಡ್ ಕ್ವಾಲಿಟಿಯ ಇನ್ನೊಂದು ವಿಶೇಷತೆ ಏನಪ್ಪಾ ಅಂತ ಅಂದ್ರೆ, ಇದರ ಇಯರ್ ಬಡ್ಸ್ ಗಳಿಗೆ IP54 ವಾಟರ್ ರೆಸಿಸ್ಟೆಂಟ್ ಅನ್ನ ಕೊಡ್ತಿದ್ದಾರೆ. ಇದರ ಕೇಸಿಗೂ ಸಹ IP55 ವಾಟರ್ ರೆಸಿಸ್ಟೆಂಟ್ ಅನ್ನ ಕೊಡ್ತಿರುವಂತದ್ದು. ನಥಿಂಗ್ ಅಲ್ಲಿ ನಾನು ಇದು ಫಸ್ಟ್ ಟೈಮ್ ನೋಡ್ತಿರುವಂತದ್ದು. ಒಂದು ಕೇಸಿಗೂ ಸಹ ವಾಟರ್ ರೆಸಿಸ್ಟೆಂಟ್ ಅನ್ನ ಕೊಡ್ತಿರುವಂತದ್ದು. ಈ ಪ್ರೈಸ್ ರೇಂಜ್ ಅಲ್ಲಿ ಒಂದೊಳ್ಳೆ ಕ್ವಾಲಿಟಿ ಮತ್ತೆ ಒಂದೊಳ್ಳೆ ಫೀಚರ್ ಅನ್ನ ಇವರು ಕೊಡ್ತಿದ್ದಾರೆ. ಇದರ ಲಾಂಚಿಂಗ್ ಪ್ರೈಸ್ ರೇಂಜ್ ಬಂದು 10,000 ಇರುವಂತದ್ದು. ಆದ್ರೆ ಇವಾಗ ಅದರಲ್ಲಿ 4,000 ಕಡಿಮೆ ಮಾಡಿ ಇದರ ಲಾಂಚಿಂಗ್ ಪ್ರೈಸ್ ಬಂದು 10,000. ಆದ್ರೆ ಈಗ ನಿಮ್ಗೆ ಆಫರ್ ಅಲ್ಲಿ ಸಿಗ್ತಿರುವಂತದ್ದು 5,999 ರೂಪಾಯಿ. ಅಂದ್ರೆ 6,000ಕ್ಕೆ ನಿಮ್ಗೆ ಆರಾಮಾಗಿ ಇದನ್ನ ತಗೋಬಹುದು ನೀವು. ಅಷ್ಟು ಚೆನ್ನಾಗಿರುವಂತದ್ದು. ಇದರ ಇನ್ನೊಂದು ಫೀಚರ್ ಏನಪ್ಪಾ ಅಂತ ಅಂದ್ರೆ, ಇದು TWS ನಾಯ್ಸ್ ಕ್ಯಾನ್ಸಲೇಷನ್ ಅನ್ನ ಹೊಂದಿರುವಂತದ್ದು. ಇದರಲ್ಲಿ ನೀವು ನೋಡ್ತಿರೋ ಹಾಗೆ ಒಂದು ಇಯರ್ ಬಡ್ಸ್ ಅಲ್ಲಿ ನಿಮ್ಗೆ 3 ಮೈಕ್ ನೋಡಕ್ಕೆ ಸಿಗ್ತಾ ಇದೆ. ಹಾಗಾದ್ರೆ ನಾಯ್ಸ್ ಕ್ಯಾನ್ಸಲೇಷನ್ ಕ್ವಾಲಿಟಿ ನಾನು ತುಂಬಾನೇ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಇದರಲ್ಲಿ ಏನಾದ್ರೂ ಸಾಂಗ್ ಕೇಳ್ತಿದ್ದೀರಪ್ಪ ಅಂತ ಅಂದ್ರೆ, ಸೊ ಅದನ್ನ ನೀವು ತೆಗ್ದಿದ್ದೀರಾ ಅಂತ ಅಂದ್ರೆ ಆಟೋಮೆಟಿಕ್ ಆಗಿ ಸಾಂಗ್ ಪಾಸ್ ಆಗುತ್ತೆ. ಸೊ ಇದರಲ್ಲಿ ಒಂದೊಳ್ಳೆ ಫ್ಯೂಚರ್ ಅಂತ ಹೇಳ್ಬೋದು. ಇದರ ನಾಯ್ಸ್ ಕ್ಯಾನ್ಸಲೇಷನ್ ಬಗ್ಗೆ ಮಾತಾಡೋದಾದ್ರೆ, ಈ ಪ್ರೈಸ್ ರೇಂಜ್ಗೆ ಒಂದೊಳ್ಳೆ ನಾಯ್ಸ್ ಕ್ಯಾನ್ಸಲೇಷನ್ ಅನ್ನು ಕೊಟ್ಟಿದ್ದಾರೆ. ನಾನು ಎಕ್ಸ್ಪೀರಿಯನ್ಸ್ ಮಾಡಿರೋ ಹಾಗೆ ಮುಂಚೆ ಬಂದಿರುವಂತ ಎಷ್ಟೋ ಇಯರ್ ಬಡ್ಸ್ ಗಳಲ್ಲಿ ಇದಕ್ಕಿಂತ ಬೆಟರ್ ಆಗಿರೋ ನಾಯ್ಸ್ ಕ್ಯಾನ್ಸಲೇಷನ್ ಬಂದಿದೆ. ಬಟ್ ಈ ಪ್ರೈಸ್ ರೇಂಜಿಗೆ ನೋಡ್ಕೊಂಡ್ರೆ ಒಂದೊಳ್ಳೆ ನಾಯ್ಸ್ ಕ್ಯಾನ್ಸಲೇಷನ್ ಅಂತ ಹೇಳ್ಬೋದು. ನಾವೇನಾದ್ರೂ ಟ್ರೈನಲ್ಲಿ ಹೋಗ್ತಿದೀವಿ ಅಂತ ಅಂದ್ರೆ, ಇಲ್ಲದೆ ಇದ್ರೆ ನಾವೆಲ್ಲ ಟ್ರಾಫಿಕ್ ಅಲ್ಲಿ ಇದೀವಿ ಅಂತ ಅಂದ್ರೆ, ಇಲ್ದರೆ ನಾವೆಲ್ಲೋ ಮನೇಲಿ ಕುತ್ಕೊಂಡು ಮಾತಾಡ್ತಿದ್ದೀರಿ ಅಂತ ಅಂದ್ರೆ ಆ ನೇಚರಿಗೆ ತಕ್ಕನಾಗೆ ಇದು ನಾಯ್ಸ್ ಕ್ಯಾನ್ಸಲೇಷನ್ ಅನ್ನ ಮಾಡುತ್ತೆ. ಇದರ ನೆಕ್ಸ್ಟ್ ಸೌಂಡ್ ಕ್ವಾಲಿಟಿ ಮತ್ತೆ ಮ್ಯೂಸಿಕ್ ಬಗ್ಗೆ ಮಾತಾಡೋದಾದ್ರೆ, ಒಂದೊಳ್ಳೆ ಮ್ಯೂಸಿಕ್ ಅನ್ನ ನೀವು ಕೇಳ್ಬೋದು. ಸೊ OnePlus ಮತ್ತೆ ಬೇರೆ ಬೇರೆ ಕಂಪನಿಯವರು ನಿಮ್ಗೆ ಅಪ್ಲಿಕೇಶನ್ ಕನೆಕ್ಟಿವಿಟಿ ಕೊಡೋ ತರ ಇವರು ನಿಮ್ಗೆ ಅಪ್ಲಿಕೇಶನ್ ಕನೆಕ್ಟಿವಿಟಿಯನ್ನ ಕೊಡ್ತಿದ್ದಾರೆ. ಸೊ ಅಪ್ಲಿಕೇಶನ್ ನಲ್ಲಿ ನೀವು ಬೇಸ್ ನ ನೀವು ಜಾಸ್ತಿ ಮಾಡ್ಕೋಬಹುದು, ಮತ್ತೆ ನೀವು ಬೇಸ್ ನ ಕಡಿಮೆ ಮಾಡ್ಕೋಬಹುದು, ಬೇಸ್ ಇಲ್ದಿರೋ ತರನು ಮಾಡ್ಕೋಬಹುದು. ಮತ್ತೆ ಒಂದು 5-6 ಟೈಪ್ ಆಪ್ಷನ್ ಅನ್ನ ನಿಮ್ಗೆ ಅಪ್ಲಿಕೇಶನ್ ಅಲ್ಲಿ ಸಿಗ್ತಾ ಇದೆ. ಮತ್ತೆ ಅಪ್ಲಿಕೇಶನ್ ಅಂತೂ ಸಕ್ಕದಾಗಿದೆ ಮಾತ್ರ. ನೀವು ಯೂಸ್ ಮಾಡೋದೇ ಒಂಥರ ಮಜಾ. ಅದನ್ನ ಅಷ್ಟು ಚೆನ್ನಾಗಿ ಅಪ್ಲಿಕೇಶನ್ ಅನ್ನ ಬಿಲ್ಡ್ ಮಾಡಿದ್ದಾರೆ ಅವರು. ಪರ್ಸನಲ್ ಆಗಿ ಏನಪ್ಪಾ ಇಷ್ಟ ಆಯ್ತು ಅಂತ ಅಂದ್ರೆ, ಇದು ತುಂಬಾನೇ ಕ್ಲಿಯರ್ ಮ್ಯೂಸಿಕ್ ಅನ್ನ ಕೇಳಿಸುತ್ತೆ. ಸೊ ಏನು ಮ್ಯೂಸಿಕ್ ಇರುತ್ತೋ ಅದು ತುಂಬಾನೇ ಕ್ಲಿಯರ್ ಆಗಿ ಕೇಳಿಸುತ್ತೆ. ಮತ್ತೆ ಬೇಸ್ ಸಹ ತುಂಬಾ ಚೆನ್ನಾಗಿದೆ.
ಸೊ ಇದರ ಬ್ಯಾಟ್ರಿ ಬಗ್ಗೆ ಮಾತಾಡೋದಾದ್ರೆ ನಿಮಗೆ ಕೇಸ್ನಲ್ಲಿ 36 ಅವರ್ಸ್ ನಿಮಗೆ ಬ್ಯಾಟ್ರಿ ಮತ್ತು ಬ್ಯಾಕಪ್ ಸಿಗ್ತಾ ಇದೆ ಮತ್ತು ನಿಮಗೆ ಇಯರ್ಬಡ್ಸಲ್ಲಿ 5 to 6 hours ನಿಮಗೆ ಬ್ಯಾಟ್ರಿ ಬ್ಯಾಕಪ್ ಸಿಗ್ತಿರುವಂಥದ್ದು. ನೀವು ಆರಾಮಾಗಿ ಇದನ್ನು 1.5 day or 2 day ನೀವು ಆರಾಮಾಗಿ ಸಾಂಗ್ ಪ್ಲೇ ಮಾಡಿಕೊಂಡು ಕೇಳಬಹುದು. 5,999 ರೂಪಾಯಿಗೆ ನಿಮಗೆ ಈ ಪ್ರಾಡಕ್ಟ್ ಸಿಗ್ತಾ ಇದೆ. ಬೈ ಮಾಡೋದಕ್ಕೆ ಒಂದೊಳ್ಳೆ ಪ್ರಾಡಕ್ಟ್ ಅಂತ ಹೇಳ್ತೀನಿ. ಈ ಪ್ರೈಸ್ ರೇಂಜಿಗೆ ಇದರಲ್ಲಿ ಕೊಟ್ಟಿರುವಂತಹ ಸ್ಪೆಸಿಫಿಕೇಶನ್, ಕೊಟ್ಟಿರುವಂತಹ ಫ್ಯೂಚರ್ಸ್ಗಳು ಬೆಂಕಿ ಆಗಿದೆ. ನೀವು ಇದನ್ನ ಪರ್ಚೇಸ್ ಮಾಡಬಹುದು. ಈ ಪ್ರಾಡಕ್ಟ್ ನಿಮಗೆ ಎಲ್ಲ ಇ-ಕಾಮರ್ಸ್ ವೆಬ್ಸೈಟ್ ನಲ್ಲೂ ಸಿಗ್ತಾ ಇದೆ. ಇದನ್ನ ಪರ್ಚೇಸ್ ಮಾಡೋ ಲಿಂಕ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಒಂದೊಳ್ಳೆ ಪ್ರಾಡಕ್ಟ್ ನ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನೀವು ನೋಡ್ತಾ ಇರಿ ಮಸಾಲಾ ಚಾಯ್ ಮೀಡಿಯಾ. ನಮಸ್ಕಾರ.